ನಾವು ಇವತ್ತು ಬಡಾರಂಕಲ್ಗೆ ಬಂದೇವ್ರಿ ನಿಮ್ಮ ಊರಿಗೆ. ನಿಮ್ಗೆ ಏನು ಸಮಸ್ಯೆ ಐತ್ರಿ ಅಮ್ಮ? ಮೊಟ್ಟ ಮೊದಲಿಗೆ ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಯಜಮಾನ ಹೆಸರು ಹೇಳ್ರಿ. ನಮ್ಮ ಯಜಮಾನ ಹೆಸರು ಬಸಪ್ಪರು. ಹಾಂ ರೀ, ಈ ಕಡೆ ನೋಡಿರಿ, ಈ ಕಡೆ ನೋಡಿರಿ. ಮತ್ತು ನನ್ನ ಹೆಸರು ಶಿವಾಂಗಾದೇವಿ ರೀ. ಹಾಂ, ಜೋರು ಸ್ವಲ್ಪ ಜೋರ್ಲೆ ಹೇಳ್ರಿ. ಶಿವಾಂಗಾದೇವಿ ರೀ. ಶಿವಾಂಗಾದೇವಿ ರೀ. ಹ್ಞೂ ರೀ. ಹಾಂ, ನನ್ನ ಮಗನ ಹೆಸರು ರಾಘವೇಂದ್ರ ರೀ. ಹಾಂ, ಇವನು ಆಕಾಶ ರೀ. ಹಾಂ, ನಿಮ್ಮ ಅಮ್ಮಗೆ ನಮ್ಮ ಅವ ನಿಮ್ಮ ಹಳೆಯ ಇವ್ರು ನಿಮ್ಮ ಮಗ. ನನ್ನ ಮಗ. ಏನು ಸಮಸ್ಯೆ ಐತ್ರಿ ನಿಮ್ಮದು ಈಗ? ಇದು ಜಾಗ ಸಮಸ್ಯೆ ಐತಿ. ಈ ಜಾಗದ ಸಮಸ್ಯೆ ಐತ್ರಿ. ಹಾಂ, ಈ ಜಾಗದಾಗ ಯಾರು ಬಂದು ಬಗ್ಗೆ ಹೆಸರು ಕೊಟ್ಟರಿ ಎಲ್ಲ ನಿಮ್ದು? ಇದನ್ನ ನಮ್ಮ ಸಂಗಿನ ಮಂದಿ ರೀ. ಸಂಘ ನಿಮ್ಮದು ಬಡಾರಂಕಲಿ ಸಂಘ ಮತ್ತು ಬೆಳಗಾವಿ ಸಂಘ. ಬೆಳಗಾವಿ ಸಂಘ, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಇವತ್ತು ಬಂದ ಬಡಾರಂಕಲಿಗಲ್ಲಿ ಒಬ್ಬರ ನಮ್ಮ ಮಾಜಿ ಸೈನಿಕರ ಧರ್ಮಪತ್ನಿಯವರು ಅವರ ಜಾಗದ ಒಂದು ಭಾಳ ದಿಂದ ಸಮಸ್ಯೆ ಇತ್ತು. ಅವರೆಲ್ಲ ಪೊಲಿಟಿಷಿಯನ್ಗೂ ಆ ಸಂಘ ಈ ಸಂಘ ಎಲ್ಲ ಹೋಗಿ ಬಂದರು. ಆದರೂ ಯಾವುದೋ ಅವರಿಗೆ ಸಂಘಟನೆಯಿಂದ ಯಾವ ಅವರಿಗೆ ಪ್ರೋತ್ಸಾಹ ಸಿಗಲಿಲ್ಲ. ಅದಕ್ಕಾಗಿ ಇವತ್ತು ನಾವು ಬೆಳಗಾವಿಯಿಂದ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಇವತ್ತು ಬಂದು ಅವರಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೇವೆ. ಈಗಾಗಲೇ ನೋಡಬೇಕಾಗಿದೆ ನಿಮ್ಮ ವಿಡಿಯೋ ಮುಖಾಂತರ ನಾವೆಲ್ಲ ಈಗೆಲ್ಲ ಸಾಫ್ ಮಾಡಿ ಎಲ್ಲ JCB ಹಚ್ಚಿ ಎಲ್ಲ ಸ್ವಚ್ಛ ಮಾಡಿ ಅವರಿಗೆ ಅವ್ರ ಜಾಗ ಕಬ್ಜಾ ಮಾಡಿ ಇವತ್ತು ಕೊಟ್ಟಿದ್ದೇವೆ. ಅದಕ್ಕಾಗಿ ಅಮ್ಮ ನೀವು ಏನು ಹೇಳ್ತೀರಿ? ಧನ್ಯವಾದ ಹೇಳ್ತೀರಿ? ಕೈ ಮುಗಿದು ಹೇಳ್ರಿ. ಹಾಂ ರೀ, ಧನ್ಯವಾದ. ಹಾಂ ಸರ್, ನೀವು ಇವ ಮೊಮ್ಮಗ. ಹಾಂ, ಹಾಂ, ಇವತ್ತು ಭಾಳ ವರ್ಷದಿಂದ ಈ ಸಮಸ್ಯೆ ಐತೇನ್ರಿ ಅದು? ಹಾಂ, ಭಾಳ ಈಗ ಜಗಳ ಮಾಡ್ಕೊತ ಜೋರ್ಲೆ ಹೇಳ್ರಿ. ಜಾಗ ಕೊಟ್ಟಾಗಿಂದ ನಾವು ಆ ಮನೆಗೆ ಮನ್ಬಿಟ್ಟ ಬಂದ ಜಾಗ ನಮ್ಮ ಜಾಗದಾಗ ಏನು ಕಲ್ಲು ಒಗಿಬೇಡ್ರಿ, ಬನ್ನಿ ಒಟ್ಟಬೇಡ್ರಿ, ಅಡಿ ಒಗಿಬೇಡ್ರಿ ಅಂತ ನಾ ಬಂದು ಹೇಳಾಕಿದ್ರು. ಅವ್ರು ಹೇಳ್ರು ದಾಲ್ ಮಾಡ್ತಾರೆ ಕಡೆ ನಮಗೆ. ಅವ್ರು ಹಂಗೆ ಅಡಿ ಒಗಿಯೋದು ಕಲ್ಲು ಒಗಿಯೋದು ಮಾಡ್ತಾರೆ. ಆಗಿಂದ ನಾವು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರಿ. ಆಮೇಲೆ ನಮ್ಮ ಇದು ಸಂಘಕ್ಕೆ ಹೋದ್ರಿ, ಇದು ಬಡಾರಂಕಲಿ ಸಂಘಕ್ಕೆ ಹೋದ್ರಿ. ಬಡಾರಂಕಲಿ ಸಂಘದವರ ನಿಮ್ಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಹೋಗಿ ಭೇಟಿಯಾಗಿ ಅಂತ ಹೇಳ್ರಿ. ಹಾಂ, ಅಲ್ಲಿಂದ ಈಗ ಅವ್ರು ಬಂದು ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಟ್ರಿ. ಅವರೆಲ್ಲ ಬಂದು ಸಮಸ್ಯೆ ನಮಗೆ ಬಗೆಹರಿಸ್ಕೊಟ್ರಿ. ನೀವು ತಮ್ಮ ಏನು ಮಾಡ್ತೀರಿ? ನೀವು ನಮ್ಮ ಡ್ರೈವಿಂಗ್ ಮಾಡ್ತೀರಿ. ನೋಡಿರಿ, ಇದು ನಿಮ್ಮ ತಂದೆಯವ್ರದ್ದು ಜಾಗ. ಇದಕ್ಕಾಗಿ ಇವ್ರು ಹೊರಡ್ತಾರೆ. ನಾಳೆ ನಿಮ್ಗಾಗೋದು, ನಿಮ್ಮಿಂದ ನಿಮ್ಮ ಮಗುಗಾಗೋದು ಬಲ ಇದೆ. ಎಲ್ಲ ಹೇಳ್ತಾರೆ, ಒಕ್ಕಟ್ಟೆಲ್ಲ ಬಗೆಹರಿಸ್ಕೊಡ್ತೀವಿ. ನಮಸ್ಕಾರ.